ಬೆಳಗಾವಿಯಲ್ಲಿ ಈಗ ಎಂಇಎಸ್ ಟೆನ್ಷನ್ ಶುರುವಾಗಿದೆ. ಎರಡೂ ಪಕ್ಷಗಳಿಗೆ ಮತ ವಿಭಜನೆಯ ಸಂಕಷ್ಟ. ಮೊದಲ ಬಾರಿಗೆ ಲೋಕಸಭೆ ಚುನಾವಣೆಗೆ ಎಂಇಎಸ್ ಇಳಿತಾ ಇದೆ. ಎರಡೂ ಕ್ಷೇತ್ರಗಳು, ಒಂದು ಉತ್ತರ ಕನ್ನಡ ಮತ್ತು ಬೆಳಗಾವಿಯಲ್ಲಿ ಮತ ವಿಭಜನೆಯಾಗೋ ಸಾಧ್ಯತೆ ಹೆಚ್ಚಿನ ಮಟ್ಟಕ್ಕೆ ಕಂಡು ಬರ್ತಾ ಇದೆ. ಪರ್ಟಿಕ್ಯುಲರ್ಲಿ ನಾವು ಬೆಳಗಾವಿನ ತಗೊಳ್ಳೋದಾದ್ರೆ ಇವತ್ತಿಗೆ ಎಂಇಎಸ್ ಯಾವ ರೀತಿ ಡೆಂಟ್ ಮಾಡಬಹುದು ಎರಡೂ ಪಕ್ಷಗಳಿಗೆ? ನೋಡಿ, ಇವತ್ತಿನ ಸಂದರ್ಭದಲ್ಲಿ ಒಂದು 3-4 ಕ್ಷೇತ್ರಗಳಲ್ಲಿ ಎಂಇಎಸ್ನ ಪ್ರಭಾವ ಉಳ್ಕೊಂಡಿದೆ. ಎಂಇಎಸ್ಗೆ ಅಂದಿರ್ತಕ್ಕಂಥ ಮತದಾರರಿದ್ದಾರೆ. ಅದು ಈಗಿನ ಬೆಳಗಾವಿ ಗ್ರಾಮಾಂತರ ಭಾಗದಲ್ಲಿ ಮರಾಠ ಮತಗಳು ಜಾಸ್ತಿ ಇವೆ. ಬೆಳಗಾವಿ ನಗರ ಭಾಗದಲ್ಲೂ ಕೂಡ ಇದೆ. ಫಿರೋಜ್ ಶೇಟ್ ಅವರ ಕ್ಷೇತ್ರದಲ್ಲಿದೆ. ನಿಪ್ಪಾಣಿ ಸದಲ್ಗಾದಲ್ಲಿ ಎಂಇಎಸ್ನ ವೋಟ್ಗಳು ಕೆಲವಿವೆ. ಖಾನಾಪುರದಲ್ಲಿ ಎಂಇಎಸ್ನ ವೋಟ್ಗಳಿವೆ. ಆದರೆ ಕಳೆದ 7-8 ವರ್ಷಗಳಲ್ಲಿ ಎಂಇಎಸ್ ತನ್ನ ರಾಜಕೀಯ ಪ್ರಭಾವವನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ BJP ಇರ್ಬೋದು, ಕಾಂಗ್ರೆಸ್ ಕೂಡ ಇರ್ಬೋದು, ಎಂಇಎಸ್ನ ಮತದಾರರನ್ನು ನೇರವಾಗಿ ಸೆಳೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ನಾವು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೇ ನೋಡಿದ್ವಿ. BJP ಅಲ್ಲಿ ಜಯಭೇರಿಯನ್ನು ಬಾರಿಸ್ತು ಅನ್ನುವ ಕಾರಣಕ್ಕೋಸ್ಕರ. ಈಗಿನ ಸಂದರ್ಭದಲ್ಲಿ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ಎಂಇಎಸ್ನ ಮತದಾರರು ಯಾರು ಕಟ್ತಾ ಇದ್ದಾರೆ ಅವರು ಎಂಇಎಸ್ಗೆ ವೋಟ್ ಹಾಕ್ತಾರೆ ಅಂತ ಅನ್ಕೋಣ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅದು ಹೆಚ್ಚು ಲಾಭವಾಗಿರ್ತಕ್ಕಂಥದ್ದು BJPಗೆ. ಯಾಕಂದರೆ ರಾಷ್ಟ್ರೀಯ ರಾಜಕಾರಣ, ಒಂದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ, ಈಗ ನರೇಂದ್ರ ಮೋದಿ ಅನ್ನುವ ಕಾರಣಕ್ಕೋಸ್ಕರ, ಹಿಂದುತ್ವದ ಕಾರಣಕ್ಕೋಸ್ಕರ ಆ ಮರಾಠಿ ಭಾಷಿಕ ಮತಗಳೇನಿವೆ ಅವು BJP ಹತ್ರ ಗ್ರಾವಿಟೇಟ್ ಆಗಿದ್ವು. ಹೀಗಾಗಿ BJP ಸಬ್ಸಿಕ್ವೆಂಟ್ಲಿ ನೋಡಿ, ನೀವು 99ರ ನಂತರ ಎಲ್ಲ ಚುನಾವಣೆಗಳನ್ನು ಅಲ್ಲಿ ಲೋಕಸಭೆಯಲ್ಲಿ ಗೆದ್ದುಕೊಂಡಿದೆ. ಈಗ ಎಂಇಎಸ್ನ ಕ್ಯಾಂಡಿಡೇಟ್ ನಿಂತರೆ, ಯಾಕಂದರೆ ಜಗದೀಶ್ ಶೆಟ್ಟರ್ಗೆ ಮರಾಠಿ ಬರಲ್ಲ. ಕರೆಕ್ಟ್. ಜಗದೀಶ್ ಶೆಟ್ಟರ್ ಅವರು ಅಲ್ಲಿನವರಲ್ಲ, ಅವರು ಹೊರಗಿನಿಂದ ಬಂದಿರತಕ್ಕಂಥವ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಮಗನಿಗೆ ಮರಾಠಿ ಮತಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಇದೆ. ಆದರೆ ಇನ್ನೊಂದು ಕೂಗು ಕೂಡ ಇದೆ, ಇಲ್ಲ ಅಂಜಲಿ ನಿಂಬಾಳ್ಕರನ್ನು ಮಂತ್ರಿ ಬೆಳಗಾವದಲ್ಲಿ ಯಾರಾಗಬೇಕು ಅನ್ನುವ ಸ್ಪರ್ಧೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಲಿಂಗಾಯತರು ಅಂಜಲಿ ನಿಂಬಾಳ್ಕರನ್ನು ಸೋಲಿಸಿದ್ರು ಅಂತಕ್ಕಂಥ ಒಂದು ಚರ್ಚೆ ಕೂಡ ಇದೆ. ಇಲ್ಲಾಂದರೆ ವಿಠಲ್ ಹಲ್ಗೀಕರ್ ಅಷ್ಟು ದೊಡ್ಡ ಮತಗಳ ಅಂತರದಿಂದ ಯಾಕೆ ಗೆಲ್ತಾ ಇದ್ರು? ಅದು ಈ ಚುನಾವಣೆಯಲ್ಲಿ ಏನು ಪರಿಣಾಮ ಬೀರುತ್ತೆ? ಈಗ ಸತೀಶ್ ಜಾರಕಿಹೊಳಿ ಮರಾಠಿ ಮತಗಳನ್ನು ಉಪಚುನಾವಣೆಯಲ್ಲಿ ತೆಗೆದುಕೊಂಡಿದ್ರು. ಈ ಚುನಾವಣೆಯಲ್ಲಿ ನಿಮಗೆ ಲಿಂಗಾಯತ ಮತಗಳು ಮತ್ತು ಅಹಿಂದ ಮತಗಳು ಸ್ಪ್ಲಿಟ್ ಆಗೇ ಆಗ್ತವೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕ್ವಶನ್ ಈಸ್, ಮರಾಠಿ ಮತಗಳು ಏನೊಂದು 3 ಲಕ್ಷ ಇವೆ, ಅವು ಹೆಚ್ಚು ಮತಗಳು ಯಾರಿಗೆ ಹೋಗ್ತವೆ ಅಥವಾ ಹೊಡಿತಾವ, ಯಾರಿಗೆ ಹೋಗ್ತವೆ ಅನ್ನೋದು ಬೆಳಗಾವಿಯ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇದರೊಂದಿಗೆ ಇವತ್ತಿನ ಸುದ್ದಿ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.